ಎಲ್ರ ಥರ ನೀನು ಹಂಗೆ ಆಗ್ಬಿಟ್ಟಲ್ಲೋ. ಯಾರಾದರೂ ನೀನು ಸೋತ್ರೆ ಅವ್ರ ಕಾರಣ, ಇವ್ರ ಕಾರಣ, ನಮ್ಮ ಅಪ್ಪ ಹಂಗಂದ್ರು, ಇವಳು ಹಿಂಗಂದ್ಲು, ಲವರ್ಸ್ ಹಂಗಂದ್ಲು, ಅದಕ್ಕೋಸ್ಕರ ನಾನು ಸೋತೆ. ಗೆದ್ದುಬಿಟ್ರೆ ನನಗೆ ಯಾರೂ ಸಹಾಯ ಮಾಡಲಿಲ್ಲ, ನಾನೇ ಖುದ್ದಾಗಿ ಗೆದ್ದಿದ್ದು, ಆ ಗೆಲುವಿಗೆ ನಾನು ಮಾತ್ರ ಕಾರಣ. ಗೆದ್ರೆ ನಿನ್ನಿಂದ ಆಯಿತು, ಸೋತ್ರೆ ಇನ್ನೊಬ್ಬರಿಂದ ಆಯಿತು. ಇದನ್ನ ಉಲ್ಟಾ ಮಾಡು, ನಿಜವಾಗ್ಲೂ ನೀನು ಜೀವನದಲ್ಲಿ ಉದ್ಧಾರ ಆಗ್ತೀಯ. ಎಲ್ಲಾದರೂ ಸೋತ್ರೆ ಹೆಮ್ಮೆಯಿಂದ ಹೇಳ್ಕೊ, ನನ್ನಿಂದ ಸೋತೆ, ನಾನು ಸೋಲೋದಕ್ಕೆ ನಾನೇ ಕಾರಣ, ನನ್ನ ಪರಿಸ್ಥಿತಿ ಮನಸ್ಥಿತಿಗಳನ್ನು ನಾನು ಸರಿಯಾಗಿ ಇಟ್ಕೊಂಡಿರಲಿಲ್ಲ, ಅದಕ್ಕೆ ನಾನು ಸೋತೆ. ಆಗ ನೀನು ಬೆಳಿತೀಯ. ಯಾವಾಗ ಬೆಳಿತೀಯ, ಯಾವಾಗ ನೀನು ಜೈಕಾರವನ್ನು ಹಾಕ್ತೀಯ, ಯಾವಾಗ ನೀನು ಸಂಭ್ರಮವನ್ನು ಆಚರಣೆ ಮಾಡ್ತೀಯ, ಆಗ ಎಲ್ಲರಿಂದನೂ ನಾನು ಗೆದ್ದಿದ್ದು, ನನ್ನ ಗೆಲುವಿಗೆ ಇವ್ರ ಕಾರಣ, ಇವ್ರ ಕಾರಣ, ಇವ್ರ ಕಾರಣ ಅಂತ ಇನ್ನೊಬ್ರು ಎಲ್ಲರನ್ನೂ ಹೇಳು. ಒಂದೇ ಒಂದು ಸಹಾಯ ಮಾಡಿದಂಥವ್ರನ್ನು ಕೂಡ ಹೇಳು. ಆಗ ನೀನು ಬದುಕೋದಕ್ಕೆ ಸಾರ್ಥಕ. ಖಂಡಿತವಾಗ್ಲೂ ನೀನು ಬೆಳೆತೀಯ. ನಿನ್ನ ಆಸೆ ಆಕಾಂಕ್ಷೆಗಳು, ಗುರಿ ಸಾಧನೆ ಎಲ್ಲವನ್ನ ಮಾಡಿ ಮುಗಿಸೋದಕ್ಕೆ ಇದು ಮೆಟ್ಲಾಗುತ್ತೆ. ಆದರೆ ಮಗ ನೀನು ಹಂಗೆ ಮಾಡ್ತಾ ಇಲ್ಲ. ಸೋತ್ಬಿಟ್ರೆ ಅವರಿಂದ ಸೋತೆ, ಇವರಿಂದ ಸೋತೆ, ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಹೇಳ್ತಾ ಇದೀಯ. ಗೆದ್ದು ಬಿಟ್ರೆ ನನ್ನಿಂದನೇ ಗೆದ್ದೆ ಅಂತ. ಇದು ದುರಹಂಕಾರ. ಇದು ಅಹಂಕಾರ ಅಲ್ಲ, ದುರಹಂಕಾರ. ಖಂಡಿತವಾಗ್ಲೂ ನೀನು ಈ ಸ್ವಭಾವವನ್ನು ಇಟ್ಕೊಂಡು ನಿನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದಕ್ಕಾಗೋದಿಲ್ಲ. ಇದನ್ನು ಉಲ್ಟಾ ಮಾಡ್ಕೊ. ಗೆದ್ರೆ ಎಲ್ಲರಿಂದನೂ ಗೆದ್ದೆ, ಸೋತ್ರೆ ನನ್ನಿಂದನೇ ನಾನು ಸೋತೆ ಅಂತ ಯಾವಾಗ ನಿನ್ನ ಮನಸ್ಥಿತಿಗಳು ಈ ರೀತಿ ಆಲೋಚನೆ ಮಾಡುತ್ತೆ, ನಿನ್ನನ್ನು ಬೆಳೆಯೋದಕ್ಕೆ ಭಗವಂತ ಕೂಡ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ನಿನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುತ್ತೆ. ನಿಸರ್ಗ ನಿನಗೆ ಸಪೋರ್ಟ್ ಮಾಡೋದು ಸಂಪೂರ್ಣವಾಗಿ. ನಾನು ಹೇಳೋದು ನಿನಗೆ ಯಾವಾಗ ಅದು ಅರ್ಥವಾಗುತ್ತೆ, ಆಗ ನಿನ್ನ ಜೀವನ ಇನ್ನೊಂದು ಉನ್ನತ ದಿಕ್ಕಿನಲ್ಲಿ ಸಾಗೋದಕ್ಕೆ ಶುರುವಾಗುತ್ತೆ.